ಮೇಡಮ್ ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ ನಿನ್ನೆ ಮಾತಾಡಿದ್ವಿ, ಅದ್ರ ಬಗ್ಗೆ ಮಾತಾಡಿ. ಮಹತ್ವಾಕಾಂಕ್ಷೆ ಯೋಜನೆಯಾದಂತ ಗೃಹಲಕ್ಷ್ಮಿಯ ಹಣವನ್ನ ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣವನ್ನ 2 ಕಂತಿನಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದೀವಿ. ಅವರ ಅಕೌಂಟಿಗೆ ಜುಲೈ ತಿಂಗಳ ಹಣ 7ನೇ ತಾರೀಕಿಗೆ ರಿಫ್ಲೆಕ್ಟ್ ಆಗುತ್ತೆ, 9ನೇ ತಾರೀಕಿಗೆ ಆಗಸ್ಟ್ ತಿಂಗಳ ಹಣ ರಿಫ್ಲೆಕ್ಟ್ ಆಗುತ್ತೆ. ಸುಮಾರು 5,000 ಕೋಟಿ ಹಣವನ್ನ ಈಗಾಗಲೇ ಹಾಕಿ ಬಂದಿದ್ದೀನಿ. ಸೊ 2,500 ಕೋಟಿ ಹಣ ಒಂದು ತಿಂಗಳಿಗೆ, ಇನ್ನು 2,500 ಕೋಟಿ ಹಣ ಇನ್ನೊಂದು ತಿಂಗಳಿಗೆ. ಸೊ ಜುಲೈ ಮತ್ತು ಆಗಸ್ಟ್ 4,000 ಹಣವನ್ನ 1,22,00,000 ಗೃಹಲಕ್ಷ್ಮಿಗಳ ಅಕೌಂಟ್ಗೆ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. 7 ಮತ್ತು 9ಕ್ಕೆ ಅವರಿಗೆ ಅದು ತಲುಪುತ್ತೆ. 13 ತಿಂಗಳ ಹಣ, 13 ತಿಂಗಳ ಏನು ನಾವು ಹೋದ ಆಗಸ್ಟ್ ನಲ್ಲಿ ನಾವೇನು ಹೇಳಿದ್ವಿ, 13 ತಿಂಗಳ ಹಣವನ್ನ ಅವರ ಅಕೌಂಟ್ಗೆ ಹಾಕ್ತಾರೆ. ನಿನ್ನೆ ಪಿ ರಾಜೀವ್ ಅವರೊಂದು ಮಾತಾಡಿದ್ರು, ಈ ಬೆಳಗಾವಿ ಜಿಲ್ಲೆಯ ಪ್ರಮುಖ 2 ಸಚಿವರು ಇದ್ದಾರೆ, ಅವ್ರ ಪೈಕಿ ಒಬ್ಬರು ಭೂ ದಾಖಲೆ ಇದೆ, ಭೂ ಹಗರಣ ಮಾಡಿದ್ದಾರೆ. ಸೊ ಅವರು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ. ನೋಡಿ, ಆಧಾರ ರಹಿತ ಇಂಥ ಹೇಳಿಕೆಗಳಿಗೆ ನಾವನ್ನು ಉತ್ತರ ಕೊಡೋ ಜರುರತ್ತಿಲ್ಲ. ಯಾವಾಗ ಆಧಾರ ಸಹಿತ ಅವ್ರು ಏನ್ ಮಾತನಾಡ್ತಾರೆ ಅನ್ನೋದನ್ನ ನಾನು ನೋಡಲ್ಲ. ಸೊ ಅವ್ರು ಯಾವಾಗ ಆಧಾರ ಸಹಿತ ಏನ್ ಹೇಳ್ತಾರೆ ಅದು ಕಾಂಗ್ರೆಸ್ ನೋಡಿ, ಇದು ಬಹಳಷ್ಟು ಪ್ರೀ ಮೆಚೂರ್ ಆಗುತ್ತೆ. ಹಬ್ಬದ ಸಂದರ್ಭ, ಇಂಥ ಒಂದು ಇದಕ್ಕೆ ಆನ್ಸರ್ ಕೊಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಯಾರೇ ನಾಯಕರು ಮಾತಾಡಿದ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ನನಗೆ. ಕಾಂಗ್ರೆಸ್ ನಾಯಕರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಒಂದ್ ಕಡೆ ಸಿಎಂ, ಇನ್ನೊಂದ್ ಕಡೆ ಸಚಿವರು. ಯಾರಿಗೂ ಹೆದರೋದು, ಬಗ್ಗೋದು, ಜಗ್ಗೋದು ಇಲ್ಲ ಅಂತ ನಾನು ಹೇಳಿದೀನಿ, ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದೇ ಸಾಕ್ಷಿ. ಜಿಟಿ ದೇವೇಗೌಡ ಅವರು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ದು, JDS ನ ಶಾಸಕರು ಸೋಮಶೇಖರ್ ಅವರು ನಮ್ಮ ಸರ್ಕಾರದ ಬಗ್ಗೆ ಮತ್ತು ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿದವರು ಬಿಜೆಪಿಯ ಶಾಸಕರು. ಇದೇ ಸಾಕ್ಷಿ ನಾವು ಯಾವ ರೀತಿ ಸರ್ಕಾರವನ್ನ ಮತ್ತು ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೀವಿ ಅಂತ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಟೀಕೆ ಮಾಡ್ತಾರೆ ಬಿಜೆಪಿ ಅವರು. ಹರಿಯಾಣದಲ್ಲಿ 2,100 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ನೋಡಿ, ಮೊದಲನೇದಿಂದ ಬಿಜೆಪಿಯವರ ಒಂದು ಚಟ ಇದೆ. ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಆಗುವಂತ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಟೀಕೆ ಟಿಪ್ಪಣಿ ಮಾಡ್ತಾರೆ. ಆಮೇಲೆ ಅದೇ ಯೋಜನೆಗಳು ಸರಿ ಇದಾವೆ ಅಂತ ಅನುಷ್ಠಾನ ಮಾಡ್ಲಿಕ್ಕೆ ನಮ್ದು ಕಾಪಿ ರೈಟ್ ತಗೊಂಡಿದಂಗೆ ಮಾಡ್ತಾರೆ ಬಿಜೆಪಿ ಅವರು. ಕಾಂಗ್ರೆಸ್ ಪಕ್ಷದ ಕಾಪಿ ರೈಟ್ ಅನ್ನ ತಗೊಂಡಂಗೆ ಬಿಜೆಪಿ ಅವರು ಆಕ್ಟ್ ಮಾಡ್ತಾರೆ. ಏನು ಕಾಪಿ ರೈಟ್ ಅನ್ನ ಇನ್ ನೋಡ್ಬೇಕು, ಜನ ಹಾಕಬೇಕು ಅವ್ರ ಮೇಲೆ. ಯಾಕಂದ್ರೆ ಲಾಡ್ಲಿ ಬಹನ ಅಂತ ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಈಗ ಮಹಾರಾಷ್ಟ್ರದಲ್ಲಿ 2,000 ರೂಪಾಯಿಯನ್ನ ಗೃಹಲಕ್ಷ್ಮಿ ತರನೇ ಅನೌನ್ಸ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಮಾಡಿದ್ದಾರೆ, ಹರಿಯಾಣದಲ್ಲೂ ಕೂಡ ಮಾಡಿದ್ದಾರೆ. ಸೊ ಬಹುಶಃ ಕಾಂಗ್ರೆಸ್ ಪಕ್ಷದ ಕಾಪಿರೈಟ್ ಅನ್ನ ಗುಜರಾತ್ ಮಾಡೆಲ್ ಹೋಗಿ ಕರ್ನಾಟಕ ಮಾಡೆಲ್ ಬರ್ತಾ ಇದೆ. ಇದ್ರಲ್ಲಿ ಏನು ವಿಶೇಷತೆ ಇಲ್ಲ. ನಾನು ಕೂಡ ಮೊನ್ನೆ ಹೋಗಿದ್ದೆ, ಹೋದ ತಿಂಗಳು ಹೋದಾಗ AICC ಅಧ್ಯಕ್ಷರನ್ನ ಭೇಟಿಯಾದೆ. ನಮ್ಮ ನಾಯಕರು, ಸರ್ವೋಚ್ಚ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರು, ನಾವು ಡೆಲ್ಲಿಗೆ ನಮ್ಮ ಇಲಾಖೆಯ ಕೆಲಸಕ್ಕೆ ಹೋದಾಗ ಅವ್ರನ್ನ ಭೇಟಿಯಾಗುವಂತದ್ದು ಒಂದು ಸಹಜ ಪ್ರಕ್ರಿಯೆ. ಹಿಂದೆ ಗುಜರಾತ್ ಮಾಡೆಲ್ ಅಂತ ಇದ್ರೆ ಮೇಡಮ್, ಈಗ ಕರ್ನಾಟಕ ಮಾಡೆಲ್ ಬಂದಿದೆ. ಕರ್ನಾಟಕ ಮಾಡೆಲ್ ಗುಜರಾತ್ ಮಾಡೆಲ್ ಅನ್ನ ಹಿಂದಿಕ್ಕಿ ಮುಂದೆ ಹೋಗ್ತಾ ಇದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ನೋಡಿ, ಯಾರೇ ರೇಸ್ ನಲ್ಲಿ ಇದ್ರೂ ಕೂಡ ಅದು ನಮ್ಮ ಪಕ್ಷದ ಹೈಕಮಾಂಡ್ ಅದರ ನಿರ್ದೇಶನದ ಮೇಲೆ ಮತ್ತು ಏನು 136 ಜನ MLAಗಳು ಗೆದ್ದಿದ್ದಾರೆ ಅವರ ಇಚ್ಛೆಯ ಮೇರೆಗೆ ಆಗೋದು. ನೋಡಿ, ಅದು ನನಗೆ ಗಮನಕ್ಕೆ ಇಲ್ಲ. ಗಮನಕ್ಕೆ ಇಲ್ಲದಿರುವಂತ ವಿಚಾರವನ್ನ ಮಾತನಾಡೋದು. ನೋಡೋಣ, ಇನ್ನು ಟೈಮ್ ಬರ್ಲಿ, ಕರೆಕ್ಟ್ ಟೈಮ್ಗೆ ನಾನು ಹೇಳ್ತೀನಿ. ಇನ್ನೊಂದು ವರ್ಷ ಇದೆ, ಎಲ್ಲರೂ ತಯಾರಿ ಮಾಡ್ತಾ ಇದ್ದಾರೆ, ನಾವು ಕೂಡ ತಯಾರಿ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.